नमोस्तनन्ताय सहस्रमूर्ते सहस्रपादाभ्योर्भावे हमने पुरुषायुषायुषुदे सहस्रकोटि अनन्तैकदारिणे नमः गन्धा सकलाराधने त्वर्तितं मस्तु। ವ್ರತವನ್ನ ಪೂಜೆಯನ್ನ ನಾನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ನಂತರದಲ್ಲಿ ನೋಡ್ತಾನೆ ಮನೆಯಲ್ಲಿ ಪೂಜೆಯನ್ನು ಮಾಡತಕ್ಕಂತಹ ಯಾವ ವ್ಯವಸ್ಥೆಯೂ ಇಲ್ಲ. ಆಗ ಮತ್ತೆ ಸತ್ಯನಾರಾಯಣ ದೇವರಲ್ಲೇ ಪ್ರಾರ್ಥನೆ ಮಾಡ್ತಾನೆ. ಇವತ್ತಿನ ದಿನ ವ್ರತವನ್ನ ಪೂಜೆಯನ್ನ ಮಾಡತಕ್ಕಂಥ ಶಕ್ತಿ ನನ್ನಲ್ಲಿಲ್ಲ ದೇವರೇ, ನಿನ್ನ ಪೂಜೆಯನ್ನ ನಾನು ನಾಳಿನ ದಿವಸ ಮಾಡ್ತೇನೆ. ನಾಳೆ ಆದರೂ ಹೇಗೆ ಮಾಡ್ತೇನೆ, ಭಿಕ್ಷೆಯ ಬೇಡಿ ಬಂದಂತಹ ದ್ರವ್ಯದಿಂದಲೇ ನಿನ್ನ ವ್ರತವನ್ನು ನಾನು ಮಾಡಿಕೊಳ್ತೇನೆ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಮಾರನೆಯ ದಿನ ಎದ್ದಂತಹ ಬ್ರಾಹ್ಮಣ ಶುಚಿರ್ಭೂತನಾಗಿ ಮನಸ್ಸಿನಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾ ಭಿಕ್ಷೆಗೆ ಅಂತ ತೆರಳುತ್ತಾರೆ. ನಿತ್ಯವೂ ಭಿಕ್ಷೆಗೆ ಹೋದಾಗ ಮುಂದಕ್ಕೆ ಕಳಿಸ್ತಾ ಇದ್ದಂತಹ ಜನ ಆವತ್ತು ಆ ಬ್ರಾಹ್ಮಣನನ್ನ ಕರೆದು ಭಿಕ್ಷೆಯನ್ನು ನೀಡುತ್ತಾರೆ. ಹೆಚ್ಚಿನದಾಗಿ ಭಿಕ್ಷಾದ್ರವ್ಯವೂ ಪ್ರಾಪ್ತಿಯಾಗುತ್ತೆ. ಬಂದಂತಹ ದ್ರವ್ಯದಿಂದ ಮನೆಯಲ್ಲಿ ಶ್ರದ್ಧೆಯಿಂದ ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡ್ತಾನೆ. ವ್ರತ ಮಾಣಿಕ್ಯ ಪ್ರಭಾವದಿಂದಾಗಿ ಬ್ರಾಹ್ಮಣನ ಕಷ್ಟವೂ ದೂರವಾಗುತ್ತೆ. ಹಾಗೆ ಪ್ರತಿ ತಿಂಗಳು ತನ್ನ ಮನೆಯಲ್ಲಿ ಸತ್ಯನಾರಾಯಣ ವ್ರತ ಮಾಡುವುದನ್ನು ಮುಂದುವರೆಸ್ತಾನೆ. ಆ ಕಾಶಿನಗರದಲ್ಲೇ ಇನ್ನೊಬ್ಬ ಕಾಷ್ಟಕ್ವೇತ ಕಟ್ಟಿಗೆ ಮಾರುವಂತಹ ವ್ಯಾಪಾರಿ ವಾಸವಿರ್ತಾನೆ. ಒಂದು ದಿನ ಕಟ್ಟಿಗೆ ಮಾರುವಂತಹ ಸಂದರ್ಭದಲ್ಲಿ ಹಸಿವೆಯಿಂದಲೋ ಬಾಯಾರಿಕೆಯಿಂದಲೋ ಬ್ರಾಹ್ಮಣನ ಮನೆ ಎದುರುಗಡೆ ಬಂದು ನಿಲ್ತಾನೆ. ನೋಡ್ತಾನೆ, ಒಳಗಡೆ ಮನೆಯಲ್ಲಿ ಏನೋ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ಬ್ರಾಹ್ಮಣನನ್ನ ಕರೆದು ಕೇಳ್ತಾನೆ, ಯಾವ ಪೂಜೆ, ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ. ಆಗ ಬ್ರಾಹ್ಮಣ ಇದು ಕೇಳಿದ್ದನ್ನು ಕೊಡ್ತಕ್ಕಂತಹ ಸತ್ಯನಾರಾಯಣ ವ್ರತ ಅಂತ ಅದರ ಮಹಿಮೆಯನ್ನು ತಿಳಿಸ್ತಾನೆ. ಆಗ ಆ ಕಟ್ಟಿಗೆ ವ್ಯಾಪಾರಿಯು ಕೂಡ ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ತಾನೆ, ನಾನು ಕೂಡ ಒಬ್ಬ ಬಡ ವ್ಯಾಪಾರಿ, ಎಷ್ಟು ವ್ಯಾಪಾರ ಮಾಡಿದ್ರೂ ಕೂಡ ಲಾಭ ತರುತ್ತಾ ಇಲ್ಲ, ವ್ಯಾಪಾರವೂ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ. ದೇವರೇ, ನಿನ್ನ ವ್ರತವನ್ನ ಪೂಜೆಯನ್ನು ನಾನು ಮಾಡಿಕೊಳ್ತೇನೆ, ನನ್ನ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿಕೊಡು ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ತನ್ನ ಕಟ್ಟಿಗೆಯ ಹೊರೆಯನ್ನು ತೆಗೆದುಕೊಂಡು ಅತ್ಯಂತ ಶ್ರೀಮಂತರು ವಾಸ ಮಾಡುವಂತಹ ನಗರ ಪ್ರದೇಶ, ಪಟ್ಟಣ ಪ್ರದೇಶಕ್ಕೆ ಹೋಗುತ್ತಾನೆ. ಆವತ್ತಿನ ದಿನ ಆ ವ್ಯಾಪಾರಿಯ ಎಲ್ಲ ಕಟ್ಟಿಗೆಯೂ ಮಾರಾಟವಾಗಿ नमोस्तनन्ताय सहस्रमूर्ते सहस्रपादाभ्योर्भावे हमने पुरुषायुषायुषुदे सहस्रकोटि अनन्तैकदारिणे नमः गन्धा सकलाराधने त्वर्तितं मस्तु। इंदिराय नमः, नारायणाय नमः, कुंभीराय नमः, हरिप्रियाय नमः, शिवाय नमः, लोकमात्रे नमः, दैत्ये नमः, दर्पदारिणे नमः, दुरासुरपूरिताय नमः, महालक्ष्मी नमः। लक्ष्मी पूजां समर्पयामि, अतः आवरण पूजां करिष्येत्। ओम नारायणाय नमः, नारायणाय नमः, अच्युताय नमः, आदिमत्यां तदोन्याय नमः, विष्णवे नमः, हरये नमः, षष्ठीतमार्गाय नमः, दामोदराय नमः, सत्यनारायण स्वामिने नमः। प्रथमावरण पूजां समर्पयामि। ऋग्वेदाय नमः, यजुर्वेदाय नमः, सामवेदाय नमः। तदग्निर्देवो देवेभ्यो वरदान् स्वयमग्निर्मानुषा इष्टञ्च वेदञ्च उवेदनोऽध्यावा पृथिवीं मगोदत्पादाम् विगोदरवामस्वेदञ्च नमो देवेभ्यः। नर्यप्रजां मे गोपाय अमृतत्वाय धीमहि यज्ञेन यज्ञमयजन्त देवास्तानि धर्माणि प्रथमान्यासन् देहनाकं महिमानत्सजन्ते यत्र पूर्वे सा